ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ನಾನು ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ನಮ್ಮ ಅಳಿಮಯ ಹೊಸ ಬೈಕ್ ತೊಗೊಳ್ಳೋಕ್ಕೆ ಬಂದಿದ್ದಾನೆ ಅಂತೇಳ್ಬಿಟ್ಟು. ಫೈನಲಿ ಇವತ್ತು ಬೈಕನ್ನು ತಗೊಳ್ಳಿಕ್ಕೆ ಬಂದಿದ್ದಾನೆ. ಅಪ್ಲಿಕೇಶನ್ಗೆಲ್ಲ ಸೈನನ್ನು ಮಾಡ್ತಾಯಿದ್ದಾನೆ. ನೆಕ್ಸ್ಟು ಅಮೌಂಟನ್ನು ಕಟ್ಬಿಟ್ಟು ಬೈಕನ್ನು ತಗೊಳ್ಳೋದೆ. ಹೌದಾ? ಹೌದು ಗುರು, ಹೊಸ ಬೈಕ್ ತೊಗೋಬೇಕು ಅಂತಲೇ ದುಡ್ಡು ಎಣಿಸ್ತಾ ಇದ್ದಾನೆ. ದುಡ್ಡು ಎಣಿಸಿ ಶೋರೂಮ್ ಅವ್ರಿಗೆ ಕೊಟ್ಟು ಹೊಸ ಬೈಕ್ ತೊಗೊಂಡು ಹೊಸ ಬೈಕ್ ಮೇಲೆ ಕೂತ್ಕೊಂಡು ಊರಿಗೆ ಜುಮ್ ಅಂತ ಜಾಲಿಯಾಗಿ ಎಂಟ್ರಿ ಕೊಡೋದೆ. ಅಂತೂ ಇಂತೂ ಬೈಕ್ ಮೇಲೆ ಹಾಕಿರೋ ಬಟ್ಟೆನ ತೆಗಿಲಿಕ್ಕೆ ಹೀರೋ ಸಾಹೇಬರು ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡಿ, ಈಗ ಅವರ ಅಪ್ಪಾಜಿ ಜೊತೆಗೆ ಬಟ್ಟೆಯನ್ನು ಎಷ್ಟು ಗ್ರ್ಯಾಂಡಾಗಿ ಜೋರಾಗಿ ಎಳಿತಾನೆ ಅಂದರೆ ಇನ್ನೇನು ಅರ್ಧೇ ಹೋಗ್ಬೇಕು ಬಟ್ಟೆ, ಆ ರೇಂಜಿಗೆ ಎಳಿತಾವನೆ. ಎಷ್ಟು ಚಂದ ಅಲ್ಲ. ಇವಾಗ ಅಳಿಮಯ್ಯ ಅವರ ಅಪ್ಪಾಜಿ ಕೈಯಿಂದನೇ ಕೀಯನ್ನು ಆನ್ ಮಾಡಿಸಿ ಬೈಕನ್ನು ಸ್ಟಾರ್ಟ್ ಮಾಡಿಸ್ತಾನೆ. ಎಲ್ಲರಿಗೂ ಅದೇ ಒಂದು ಖುಷಿ, ತಂದೆಯಿಂದನೇ ಕೀಯನ್ನು ಆನ್ ಮಾಡಿಸಿ ಗಾಡಿಯನ್ನು ಸ್ಟಾರ್ಟ್ ಮಾಡಿಸೋದು. ಯಾವುದೇ ವೆಹಿಕಲ್ ಆಗಿರ್ಬೋದು, ಅದೇ ಥರ ಮಾಡಿದರೆ ಮಕ್ಕಳಿಗೂ ಕೂಡ ಒಂಥರ ಖುಷಿ, ಏನೋ ನಮ್ಮ ತಂದೆಯಿಂದ ಆನ್ ಮಾಡಿಸಿ ಸ್ಟಾರ್ಟ್ ಮಾಡಿಸಿದ್ದೆ ಅಂತ. ಅಳಿಮಯ್ಯ ಬೈಕ್ ತೊಗೊಳ್ತಾ ಇದ್ದಾನೆ ಅಂತೇಳ್ಬಿಟ್ಟು ನಾವು ಕೂಡ ಕೇಕನ್ನು ತಗೊಂಡೋಗಿ ಬೈಕ್ ಮೇಲೆ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡಿಸಿದ್ವಿ. ಹಾಗೆ ನಮಗೂ ಕೂಡ ಪಾರ್ಟಿ ಕೊಡಿಸಪ್ಪ ಅಂತ ಕೇಳಿದ್ವಿ. ನಾಳೆ ಕೊಡಿಸ್ತೀನಿ ಮಾವ ಅಂತ ಹೇಳಿದ್ದಾನೆ. ನೋಡಬೇಕು ನಾಳೆ ಕೊಡಿಸ್ತಾನೆ ಇಲ್ವೋ ಗೊತ್ತಿಲ್ಲ. ಇವಾಗ ಕೇಕನ್ನು ಕಟ್ ಮಾಡಿಬಿಟ್ಟು ಎಲ್ರಿಗೂ ಕೊಡ್ತಾ ಇದ್ದಾನೆ. ನಾವು ಇಲ್ಲಿಂದ ಬೈಕ್ ತೊಗೊಂಡು ಬಂದಿದ್ದೆ ಸೀದಾ ಎಲ್ಲಿಗಪ್ಪ ಅಂದರೆ ಕೊಂಡಜ್ಜಿಗೆ ಬೈಕನ್ನು ಪೂಜೆ ಮಾಡಿಸ್ಲಿಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಂತೂ ಇಂತೂ ನಾವು ಬೈಕನ್ನು ಎತ್ಕೊಂಡು ಬಂದಿದ್ದೆ ಸೀದಾ ಕೊಂಡಜ್ಜಿಗೆ. ಒಳಗಡೆ ಪೂಜಾರು ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ರು ಬೈಕನ್ನು ಪೂಜೆ ಮಾಡಲಿಕ್ಕೆ ಅಷ್ಟೇ. ಫೈನಲಿ ಕೊಂಡಜ್ಜಿಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಿಂಬೆಹಣ್ಣನ್ನು ತುಳಿಸ್ಬಿಟ್ಟ ಅಳಿಮಯ್ಯ. ನಾವು ಇಲ್ಲಿಂದ ಸೀದಾ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದೆ ನಮ್ಮೂರಿಗೆ. ಇದಿಷ್ಟು ನಮ್ಮ ಅಳಿಮಯ್ಯನ ಹೊಸ ಬೈಕಿನ ಮಿನಿ ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.